ಇಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರೆ, ಮಾಧ್ಯಮದ ಸ್ನೇಹಿತರೆ, ನಾನು ಈ ದಿನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ನಾನು 7 ಕಡೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. 7 ಕಡೆಯಲ್ಲೂ ಕೊನೆಯ ಅಮೃತ ಎಲ್ಲ ಕಡೆ ಕಾರ್ಯಕ್ರಮವನ್ನು ಮುಗಿಸಿ ಆಮೇಲೆ ಬೇರೆ ಕಡೆ ಹೋಗ್ತೇನೆ. ನಾನು ಕನಕಪುರ ನನಗೆ ಹೊಸದಲ್ಲ. ಈಗ 50 ವರ್ಷದ ಹಿಂದೆ ಯಾವ ದೇವೇಗೌಡನ ಆ ಹೆಣ್ಣು ಮಗಳು ತೇಜಸ್ವಿನಿ ನಿಲ್ಲಿಸಿ ನನ್ನನ್ನ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಸೋಲಿಸಿದ್ರು. ಅದೇ ಕನಕಪುರ ಯಾವ ದೇವೇಗೌಡನ ಸೋಲಿಸಿದ್ರೋ ಅದೇ ಕನಕಪುರ ಅದೇ ಕೃಷ್ಣ ಕಾಲದಲ್ಲಿ ಮತ್ತೆ ಲೋಕಸಭೆಗೆ ಕಳಿಸ್ತಾ ಕೀರ್ತಿ ಈ ಕನಕಪುರದ ಮಾತು ಅಂತ ಹೇಳ್ತಾರೆ. ಅವತ್ತು ಕೃಷ್ಣ ಸರ್ಕಾರ, ಅವತ್ತು ಒಬ್ಬರು ದೊಡ್ಡ ಮುಖಂಡ್ರೆ, ನಾನು ಯಾರ ಹೆಸರು ಹೇಳುದು ನಿಮಗೆಲ್ಲ ಗೊತ್ತಿದೆ. ಅವತ್ತು ಪುಣ್ಯಾತ್ಮರು ನಾವು ಮತ್ತೆ ದೇವೇಗೌಡರ ಲೋಕಸಭೆಗೆ ಕಳಿಸಲೇಬೇಕು ಅಂತ ತೀರ್ಮಾನ ಮಾಡಿ ಕಳಿಸಿದಂತ ಮಹಾನ್ ಭಾವರು ಇದೇ ವೇದಿಕೆಯಲ್ಲಿ ಭಾಷಣ ಮಾಡಿದ್ದೇನೆ. ಆ ಕಡೆ ಕಾಂಗ್ರೆಸ್ನವರು ಇಲ್ಲಿ ಒಬ್ಬ ಮುಸ್ಲಿಂ ಲೀಡರ್ ಇದ್ರು, ಅವ್ರ ಹೆಸರು ಮರ್ತೋಗಿದ್ದಾರೆ. ಅವರು ಕೊನೆಯವರೆಗೆ ನನ್ನ ಜೊತೆ ಅತ್ಯಂತ ಪ್ರಾಮಾಣಿಕಸ್ಥ. ಆ ವ್ಯಕ್ತಿಯ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗಲ್ಲ. ಇವತ್ತು ಈ ದೇಶದಲ್ಲಿ ದೇವೇಗೌಡರು ಅವರ ಹಳೆಯನ್ನ ಬಿಜೆಪಿಗೆ ನಿಲ್ಲಿಸಿದ್ದಾರೆ. ನಾನಲ್ಲ. ಮೋದಿಯವರು, ಶಾ ಅವರು ಏನು ಈ ರಾಷ್ಟ್ರದಲ್ಲಿ 150 ಬೆಡ್ಡಿನ ಆಸ್ಪತ್ರೆ ಒಂದು ಕಾಲದಲ್ಲಿ ಯಾವ ಕೃಷ್ಣ ಅವರು ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್, ಅವತ್ತು ಗುಲ್ಬರ್ಗಾದ ಯಾದಗಿರಿನ ಮಂತ್ರಿ ಅವರು ವೈಸ್ ಚೇರ್ಮನ್. ಆ ಸಂದರ್ಭದಲ್ಲಿ ಯಾವ ಮಂಜುನಾಥ್ ಅವರು ಡೈರೆಕ್ಟರ್ ಆಗಬೇಕಾಯ್ತು, ತಪ್ಪಿಸಿದ್ರು. ಆ ತಪ್ಪಿಸಿದ ಕೀರ್ತಿ ಯಾರಿಗೆ ಸಲ್ಲಬೇಕು ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ಆ ಮಹಾನ್ ಭಾವರು ನಿಮ್ಮವರೇ. 15 ವರ್ಷ 16 ವರ್ಷ ಅವರು ಡೈರೆಕ್ಟರ್ ಆದ್ದು ಅವರ ಒಂದು ಪ್ರತಿಭೆಯಿಂದ. ನಿಮ್ಗೆ ಗೊತ್ತಿರಬೇಕು, ಜೆ.ಎಚ್. ಪಟೇಲ್ ಅಂತ ಒಬ್ಬರು ಮುಖ್ಯಮಂತ್ರಿ, ಅವರ ಮೇಲೆ ಪ್ರಭುದೇವರ ಮೇಲೆ ಎನ್ಕ್ವೈರಿ ಆರ್ಡರ್ ಮಾಡಿದ್ರು. 42 ಕೋಟಿ ಅಕ್ರಮ ನಡೆದಿದೆ ಅಂತ ಹೇಳಿ ಹಣಕಾಸಿನ ಮಂತ್ರಿ ಕಾರ್ಯದರ್ಶಿ ಅವರು ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಅವರ ವಿರೋಧವನ್ನು ವ್ಯಕ್ತಪಡಿಸಿದರು. ಈ ವಿಷಯ ಹೈಕೋರ್ಟ್ ಅಲ್ಲಿ ಬಂದಾಗ ಪ್ರಭುದೇವ್ ಹೇಳಿದರು, ರಾಜೀನಾಮೆ ಕೊಡ್ತೀಯೋ ಇಲ್ಲ ಜೈಲಿಗೆ ಕಳಿಸೋದು. ಈ ಕೀರ್ತಿ ನಿಮ್ಮ ಕ್ಷೇತ್ರದ ಮಹಾನುಭಾವರಿಗೆ ಸೇರಿ. ಈ ಮಾತನ್ನ ಇಲ್ಲ ಅಂತ ಹೇಳಿ
ಕೃಷ್ಣ ಅವ್ರನ್ನ ಮೀಟಿಂಗ್ ಇಂದ ಕರ್ಕೊಂಡು ಹೋಗ್ತಾರೆ. ನೀವು ಬನ್ನಿ, ವೈಸ್ ಚೇರ್ಮನ್ ಅವರ ಹೆಸರು ನನಗೆ ಗೊತ್ತಿದೆ. ಯಾರು ಗೆದ್ದು ಬಂದಿದ್ರು ಅವರ ವೈಸ್ ಚೇರ್ಮನ್. ಅವರ ಅಧ್ಯಕ್ಷತೆಯಲ್ಲಿ ಪ್ರಭುದೇವರನ್ನ ಮಾಡಿ ಇವ್ರನ್ನ ಕೈ. ಆದರೆ ಹಣಕಾಸಿನ ಕಾರ್ಯದರ್ಶಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ 42 ಕೋಟಿ ಅಕ್ರಮ ಮಾಡಿದ್ದಾರೆ ಅಂತ ಬರೆದಿದ್ರು. ಇವರ ವ್ಯವಹಾರ ಹೈಕೋರ್ಟ್ಗೆ ಹೋಯಿತು. ಹೈಕೋರ್ಟ್ ಅಲ್ಲಿ ಪ್ರಭುದೇವ ನೀನು ರಾಜೀನಾಮೆ ಕೊಡ್ತೀಯೋ ಜೈಲಿಗೆ ಕಳಿಸ್ಬೇಕು ಅಂತ ಒಂದಿನ ಟೈಮ್ ಕೊಡಿ ಅಂತ ಅವ್ರ ಲಾಯರ್ ಕೇಳಿ ಮಾರನೇ ಬೆಳಿಗ್ಗೆ ರಾಜೀನಾಮೆ ಕೊಡ್ತಾರೆ. ಡಾಕ್ಟರ್ ಇವತ್ತು ಮಂಜುನಾಥ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ಯಾರು ಅಲ್ಲ, ಡೆಲ್ಲಿಯಿಂದ ಒಬ್ಬ ಅತ್ಯಂತ ಪ್ರತಿಭಾನ್ವಿತ ಚಿಕಿತ್ಸೆಗೆ ಸಂಬಂಧಪಟ್ಟ ಬಂದರು. ಅವರನ್ನ ಸೆಲೆಕ್ಟ್ ಮಾಡಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾನೆ? ಈ ರಾಷ್ಟ್ರದಲ್ಲಿ ಅವರಿಂದ ಬಿಜೆಪಿಗೆ ಎರವನ್ನು ಕೊಟ್ಟಿದ್ದಾರೆ ಅಲ್ಲ. ಈ ದೇಶದ ಗೃಹ ಮಂತ್ರಿ ಶಾ ಅವರು, ಪ್ರಧಾನಮಂತ್ರಿ ಮೋದಿ ಅವರು, ಇವರು ಏನು ಇವರ ಪ್ರತಿಭೆ ಇದೆಯೋ 16 ವರ್ಷ ಡೈರೆಕ್ಟರ್ 16 ವರ್ಷ ಡೈರೆಕ್ಟರ್. ಯಡಿಯೂರಪ್ಪವರೇ ಮೊದಲು ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. 16 ವರ್ಷ ಡೈರೆಕ್ಟರ್ಗೆ ಏನು ಸೇವೆ ಸಲ್ಲಿಸಿದ್ದಾರೋ 150 ಬೆಡ್ಗಳಿಂದ 2,000 ಬೆಡ್ಗಳ ಹೃದಯಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ಕೊಡುವ ಒಂದು ವ್ಯವಸ್ಥೆ ಇಡೀ ಹಿಂದೂಸ್ತಾನದಲ್ಲಿ ಎಲ್ಲೂ ಇಲ್ಲ. ಇಡೀ ಹಿಂದೂಸ್ತಾನದಲ್ಲಿ ಖಾಸಗಿ ವಲಯದಲ್ಲಾಗಲಿ, ಇವತ್ತು ಸಾರ್ವಜನಿಕ ವಲಯದಲ್ಲಾಗಲಿ, ಸರ್ಕಾರಿ ವಲಯದಲ್ಲಾಗಲಿ ಎಲ್ಲೂ ಇಲ್ಲ. ಹೇಳಿ, ಅಂತ ವ್ಯಕ್ತಿಯನ್ನ ಮೋದಿಯವರು, ಶಾ ಅವರು ಈ ದೇಶದಲ್ಲಿ ಅವರನ್ನು ನಾವು ಬಳಕೆ ಮಾಡ್ಕೋಬೇಕಾಗಿದೆ. ದೇವೇಗೌಡ್ರೆ, ನೀವು ದಯಮಾಡಿ ಅವ್ರನ್ನ ಬಿಜೆಪಿನ ನಿಲ್ಲಿಸಿ, ನಾವು ರಾಷ್ಟ್ರದಲ್ಲಿ ಅವರ ಸೇವೆ ಅನಿವಾರ್ಯ. ಈ ಮಾತನ್ನ ಹೇಳಿದಂತ ಶಾ ಅವರು ಮೊನ್ನೆ ರೋಡ್ ಶೋ ಆಯಿತು. ಸುಮಾರು 40,000 ಕುಮಾರಸ್ವಾಮಿ ಅವರು ಸೇರಿಸಿ ದೊಡ್ಡ ಪ್ರಮಾಣದಲ್ಲಿ ರೋಡ್ ಶೋ ಆಯಿತು. ಇವತ್ತು ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಇವತ್ತು ಇನ್ನೂ ಕೂಟದಲ್ಲೂ 7 ಕಡೆ ಕಾರ್ಯಕ್ರಮ ಇದೆ. ದಯಮಾಡಿ ವಿನಂತಿ ಮಾಡ್ತೇನೆ, ಅವರ ವೈರಿಗಳು ಕೂಡ ಅವರ ಬಗ್ಗೆ ಒಂದು ಶಬ್ದ ಮಾತಾಡಲಿಕ್ಕಾಗ. ಅವರ ವೈರಿಗಳು ಎಂತ ಹೀನ ಕೃತ್ಯ. ಮಂಜುನಾಥ್ ಅನ್ನೋ ಹೆಸರನ್ನ 3 ಜನ ನಿಲ್ಲಿಸಿದ್ದಾರೆ. ಮಂಜುನಾಥ್ ಅನ್ನೋ ಹೆಸರನ್ನ ಹುಡುಕಿ 3 ಜನ ನಿಲ್ಲಿಸಿದ್ದಾರೆ. ಮಹಾನುಭಾವರು ಬಹಳ ಬುದ್ಧಿ ಬಳಕೆ ಮಾಡಿದ್ದಾರೆ. ಸತ್ಯಾಸತ್ಯತೆಯನ್ನ ನಿರ್ಣಯ ಮಾಡುವ ಶಕ್ತಿ ಇದೆ. ಆ ಪುಣ್ಯಾತ್ಮರಲ್ಲಿ ವಿನಂತಿ ಮಾಡ್ತೇನೆ, ಡಾಕ್ಟರ್ ಮಂಜುನಾಥ್ ಅವರನ್ನು ಗೆಲ್ಲಿಸಿ ಈ ದೇಶದಲ್ಲಿ ಸೇವೆಯನ್ನು ಮಾಡುವ ಶಕ್ತಿಯನ್ನ ಅವರಿಗೆ ಕೊಡುವುದು. ನಾನು ತುಂಬಾ ಮಾತನಾಡಬಲ್ಲೆ, ಸ್ಟೇಜ್ಗಳನ್ನು ಕಳಿಸಿದ್ದೇನೆ.
ಎಷ್ಟು ಕೆರೆಗಳನ್ನ ಮಾಡಿದ್ರು, ತುಂಬಾ ವಿಷಯ ಮಾತನಾಡಬಹುದು. ನಾನು ಕೂತು ಮಾತನಾಡಲಿಕ್ಕೆ ಇಚ್ಛೆ ಪಡಲಿಲ್ಲ. ನೀವು ಉರಿ ಬಿಸಿಲಲ್ಲಿ ನನ್ನ ರೈತರು ನಿಂತಿದ್ದೀರಿ. ಕಾವೇರಿ ನದಿಯ ನೀರನ್ನ ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಮೋದಿ ಅವರ ಬಾಯಿಂದಲೇ ಹೊರಡಿಸ್ತೇನೆ. ದೇವೇಗೌಡರೇ, ನಿಮ್ಮ ನೋವು ಅರ್ಥ ಆಗಿದೆ. ನಾನು ಈ ಸಮಸ್ಯೆಗೆ ಸ್ಪಂದಿಸ್ತೇನೆ. ಆದ್ರೆ ಒಂದು ಮಾತನ್ನ ಕೊಟ್ಟಿದ್ದೇನೆ, 20ನ್ನ ಗೆದ್ದು ಸ್ಟಾಲಿನ್ನ ಅಧೀನದಲ್ಲಿ ಮೋದಿಯವರು ಸರ್ಕಾರ ಮಾಡಬಾರದು. ಏನು 400 ಸೀಟ್ನ ಗೆಲ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಕಾಣಿಗೆ ಕರ್ನಾಟಕದಿಂದ 28 ಸ್ಥಾನಗಳನ್ನು ಗೆಲ್ಲಿಸಿ ಅದರಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಸೇರಿದಂತೆ 28 ಸ್ಥಾನಗಳನ್ನು ಗೆಲ್ಲಿಸಿ ಮೋದಿಯವರ ಮುಂದೆ ಹೋಗಿ ಮೋದಿಯವರಿಗೆ ನಾವು 28 ಸ್ಥಾನವನ್ನ ಈ ವಯಸ್ಸಿನಲ್ಲಿ ಹೋರಾಟ ಮಾಡಿ ನಾನು ಒಂದು ಕಡೆ ಅಲ್ಲ ಎಲ್ಲ ಕಡೆ ಹೋಗ್ತಾ ಇದ್ದೇನೆ. ದಯಮಾಡಿ ತಾವು ಅರ್ಥ ಮಾಡಿಕೊಳ್ಳಬೇಕು. ನನ್ನ ಉದ್ದೇಶ ಯಾವ ಹೇಮಾವತಿ ಕಟ್ಟೆ, ಯಾವ ಇಗ್ಲೂರು ಕಟ್ಟೆ, ಯಾವ ಎಫ್ಸಿ ಕಟ್ಟೆ, ಯಾವ ಹಾರಂಗಿ ಕಟ್ಟೆ, ನನ್ನ ನೀರು ನಿಮ್ಮ ಹಣದಿಂದ ಕಟ್ಟಿರುತ್ತೆ. ಮೇಕೆದಾಟನ್ನ ಕಟ್ಟಿಸುವ ಸಾಮರ್ಥ್ಯ 28 ಸ್ಥಾನಗಳನ್ನು ಗೆದ್ದಾಗ ನಾನು ಮೋದಿಯವರ ಕೈ ಹಿಡಿದು ಬರೆಸ್ತಕ್ಕಂಥ ಶಕ್ತಿ ಒಂದು ಕಡೆ ಒಂದು ಕಡೆ ಹಣದವರ, ಒಂದು ಕಡೆ ಪ್ರತಿಭೆ, ನೀತಿವಂತ, ಗುಣವಂತ ಅವರ ನಂಬರ್ 1 ಡಾಕ್ಟರ್ ಮಂಜುನಾಥ್. 3 ಹೆಸರುಗಳನ್ನ ಮಂಜುನಾಥ್ ಜೋಡಿಸಿ ಇವತ್ತು ಸಮಸ್ತ ಜನತೆಯಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನಾನು ಏನು ಹಿಂದೆ ಕೆಲಸ ಮಾಡಿದ್ದೇನೆ ಅದರ ಬಗ್ಗೆ ವ್ಯಾಖ್ಯಾನ ಮಾಡಿ ನಿಮ್ಮೆಲ್ಲರಲ್ಲಿ ಇವತ್ತು ತಮ್ಮನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನೀವು ಕೊಡುವ ಶಕ್ತಿ ಈ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಅವರು ನಕಲಿ ಮಂಜುನಾಥ್ ಅವರನ್ನ ಏನು ಜೋಡಿಸಿದ್ದಾರೋ ಅದನ್ನೆಲ್ಲವನ್ನು ಕಾಲಿಂದ ಒದ್ದು ಅದನ್ನ ಹಿಂದೆ ಸರಿಸಿ 26ನೇ ತಾರೀಕು ಈ ಒಂದು ಕ್ಷೇತ್ರದ ಮಹಾಜನತೆ ಕಾಂಗ್ರೆಸ್ಸಿನ ಕೆಲವರು ಸತ್ಯವಂತರು, ಯೋಗಿವಂತರು ಡಾಕ್ಟರ್ ಮಂಜುನಾಥ್ ಅವರನ್ನ ಅವರು ಏನು ಜನಕ್ಕೆ ಸೇವೆ ಮಾಡಿದ್ದಾರೆ ಅದನ್ನ ಗುರುತಿಸತಕ್ಕಂಥ ಪುಣ್ಯಾತ್ಮರು ಇವತ್ತೂ ಇದ್ದಾರೆ. ಅಂತ ಪುಣ್ಯಾತ್ಮರು ಸೇರಿದಂತೆ ಬಿಜೆಪಿ, ಜೆಡಿಎಸ್ ಎಲ್ಲ ಮುಖಂಡರು ಈ ವೇದಿಕೆಯಲ್ಲಿ ನಿಂತಿದ್ದೇವೆ. ನನ್ನ ಮೊಮ್ಮಗ ನಿಖಿಲ್ ಏನು ಹೋರಾಟ ಮಾಡ್ತಾ ಇದ್ದಾನೆ ಗೊತ್ತಿದೆ. ಕುಮಾರಸ್ವಾಮಿಯವರು ಹೃದಯ ಚಿಕಿತ್ಸೆ ಆದರೂ ಇವತ್ತು ಈ ರಾಜ್ಯದಲ್ಲಿ ಇವತ್ತು ಬೆಳಗ್ಗೆ KR ನಗರದ ಕೊನೆಯ ಹಂತದಿಂದ ಅವರು ಪ್ರವಾಸ ಮಾಡ್ತಾ ಇದ್ದಾರೆ. ಮನಮೋಹನ್ ಸಿಂಗ್ ಅವರು ದುಡ್ಡು ಮರದಲ್ಲಿ ಬೆಳೆಯೋದಿಲ್ಲ, ಅದನ್ನು ಓದ್ತೇನೆ ನೋಡಿ. ಕಾಂಗ್ರೆಸ್ನವರು ನೋಡಬೇಕು, ನೀವು ಮನಿ ವಿಲ್ ನಾಟ್ ಗ್ರೋ ಆನ್ ಟ್ರೀಸ್. ಮನಮೋಹನ್ ಸಿಂಗ್ ಅವರು ಅಧಿಕಾರ ಕಳೆದುಕೊಳ್ಳುವ ಕೊನೆಯ ದಿನದಲ್ಲಿ ನಾನೇನು ಮಾಡಲಿ? ಮನಿ ವಿಲ್ ನಾಟ್ ಗ್ರೋ ಆನ್ ಟ್ರೀಸ್. ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಅಂತಹ ಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರು ಈ ದೇಶವನ್ನ ಕೈಗೆ ಎತ್ಕೊಳ್ತಾರೆ. 2014 10 ವರ್ಷ ಈ ದೇಶದ ಆರ್ಥಿಕ ಸ್ಥಿತಿ ಪ್ರಪಂಚದಲ್ಲಿ 5ನೇ ಸ್ಥಾನಕ್ಕೆ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಖಾಲಿ ಚಂಪನ್ನ ತೋರಿಸ್ತಾರೆ. ಯಾರಿಗೆ
ಯಾರಿಗೆ ಕಾಲೇಜು? ಇವತ್ತು ಆ ಕಾಲೇಜನ್ನು ಅಕ್ಷಯ ಪಾತ್ರವನ್ನಾಗಿ ಮಾಡಿ ಈ ದೇಶವನ್ನ 5ನೇ ಸ್ಥಾನಕ್ಕೆ ತಂದಿರುವ ಯಾವ ನರೇಂದ್ರ ಮೋದಿ ಇದ್ದಾರೋ ಹುಡುಗಾಟಿ ತಮಾಷೆ ಹಬ್ಬ. ಇವರು ದೊಡ್ಡ ಮಹಾನಾಯಕ. ನಾನು ಸಮಸ್ತದಲ್ಲಿ ಮುರಿಬಿಸ್ತೇನೆ ನಿಂತಿದ್ದೇನೆ. ನಾನು ಕೂತ್ಕೊಂಡು ಮಾತಾಡಬಾರದು ಅಂತ ಹೇಳಿ ನಿಂತು 91 ಮುಗಿಯಿತು. ಇವತ್ತು ಈ ರಾಜ್ಯದಲ್ಲಿ ಇಂಥ ಭ್ರಷ್ಟ ಸರ್ಕಾರವನ್ನ ತೆಗೆಯುವವರೆಗೆ ಶಬ್ದ ಮಾಡಿದ್ದೇನೆ. ನಾನು ನಿಲ್ಲಲಿಲ್ಲ, ಕೂರಲಿಲ್ಲ. ಎಲ್ಲಾ ಕಡೆ ಮೇ 5ನೇ ತಾರೀಕುವರೆಗೆ ರಾಯಚೂರು, ಗುಲ್ಬರ್ಗ, ಬೆದರು ನೀರು ಕೊಟ್ಟಿದ್ದೇನೆ ಜನಕ್ಕೆ. ನನ್ನ ಪ್ರತಿಮೆಯನ್ನು ನಿಲ್ಲಿಸಿದ್ದಾರೆ ರೈತ ಪುಣ್ಯ. ಇಲ್ಲಿ ಇವತ್ತು ಜೆಡಿಎಸ್ ಕುಮಾರಸ್ವಾಮಿ ರೈತರಿಗೆ ಏನೇನು ಮಾಡೋದು? 26 ಕೋಟಿ ಸಾಲ ಮನ್ನಾ, 2,000 ರೂಪಾಯಿ ಹೆಣ್ಣು ಮಕ್ಕಳಿಗೆ ಹೆರಿಗೆಗಿಂತ ಮುಂಚೆ ಅವ್ರ ಮಕ್ಕಳು ಪುಷ್ಟಿಯಾಗಿ ಬೆಳೀಬೇಕು ಅಂತ ಹೇಳಿ ಗರ್ಭಿಣಿ 6 ತಿಂಗಳು ಮಹಾನುಭಾವ. ಅವರ ಬಗ್ಗೆ ಲಘುವಾಗಿದೆ, ತುಂಬಾ ಮಾತನಾಡಬಹುದು. ನಾನು ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಎಲ್ಲಿ ನಿಮ್ಮ ಶಕ್ತಿ ಪ್ರದರ್ಶನ ಮಾಡಲು ನೀವೆಲ್ಲರೂ ಇವತ್ತು ನಾವು ಡಾಕ್ಟರ್ ಮಂಜುನಾಥ್ ಅವರಿಗೆ ಗೆಲ್ಲಿಸ್ತೇವೆ ಅನ್ನೋ ಒಂದು ಸಂಕೇತ ತಗದ ಕೈ ಎತ್ತಿ ಈ ಅವರಿಗೆ 26ನೇ ತಾರೀಕು ನಿಮ್ಮ ಸಂಬಂಧಿಕರು, ನಿಮ್ಮ ಬಂಧು ಬಾಂಧವರು ಎಲ್ಲರ ಹೋಗಿ ಮೊಬೈಲ್ ಫೋನ್ ಮುಖೇನ ಕಾಂಟ್ಯಾಕ್ಟ್ ಮಾಡಿ ಇವತ್ತು ಡಾಕ್ಟರ್ ಮಂಜುನಾಥ್ ಅವರು ಅತ್ಯಂತ ಅಧಿಕ ಬಹುಮತಗಳಿಂದ ಗೆಲ್ತಕ್ಕಂಥದಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಸರ್ವರಲ್ಲಿಯೂ ನಾನು ಪ್ರಾರ್ಥನೆ ಮಾಡಿ ಸಮಸ್ತ ಜನತೆಗೆ ಕೈ ಮುಗಿದ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.